ಬಿಸಿ ಬಿಸಿ ಒಬ್ಬಟ್ಟಿನ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಾಗೆ ಹಾಲು ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ರುಚಿನೇ ಬೇರೆ ಅಂತಲೇ ಹೇಳ್ಬೋದು. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನಾನು ಬೇಳೆ ಒಬ್ಬಟ್ಟು ಮಾಡೋದು ಹೇಗೆ ಅನ್ನೋದನ್ನು ವಿಡಿಯೋ ರೆಸಿಪಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೇಗಿದ್ದರೂ ಯುಗಾದಿ ಹಬ್ಬ ಕೂಡ ಹತ್ತಿರ ಬರ್ತಾ ಇದೆ. ಸೊ ಈ ಟೈಮಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಬೇಳೆ ಒಬ್ಬಟ್ಟು ಕಾಮನ್ ಆಗಿದ್ದೇ ಇರುತ್ತೆ. ಸೊ ನಮ್ಮ ಮನೇಲಿ ನಾವು ಯಾವ ರೀತಿ ಒಬ್ಬಟ್ಟನ್ನು ಮಾಡ್ತೀವಿ, ಹಾಗೆ ತುಂಬ ತೆಳುವಾಗಿ ಹಾಗೆ ಸಾಫ್ಟಾಗಿ ಯಾವ ರೀತಿ ಪರ್ಫೆಕ್ಟ್ ಆಗಿರುವಂಥ ಅಳತೆಯಲ್ಲಿ ಒಬ್ಬಟ್ಟನ್ನು ಮಾಡ್ಕೊಳ್ಬೇಕು, ಎಷ್ಟು ಬೇಳೆಗೆ ಎಷ್ಟು ಕಾಯಿನ ಯೂಸ್ ಮಾಡಬೇಕು, ಅಥವಾ ಮೈದಾ ಹಿಟ್ಟು ಎಷ್ಟು ತೊಗೊಂಡ್ರೆ ಎಷ್ಟು ಬೇಳೆನ ಯೂಸ್ ಮಾಡಬೇಕು, ಸೊ ಪರ್ಫೆಕ್ಟ್ ಆಗಿರುವಂಥ ಒಂದು ಮೆಜರ್ಮೆಂಟನ್ನು ತೊಗೊಂಡು ಯಾವ ರೀತಿ ಬೇಳೆ ಒಬ್ಬಟ್ಟನ್ನು ಮಾಡ್ಕೋಬೇಕು ಅನ್ನೋದನ್ನು ವಿಡಿಯೋದಲ್ಲಿ ನೋಡೋಣ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಕಿಪ್ ಮಾಡ್ದಲೇ ವಿಡಿಯೋನ ಕೊನೆ ತನಕ ನೋಡಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ಮೈದಾ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಬೇಕು. ಅಂದರೆ ಪುಡಿ ಉಪ್ಪನ್ನು, ಯಾವುದೇ ಸಿಹಿ ಅಡುಗೆಗಾದರೂ ಅಷ್ಟೇ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಹಾಕೋಬಾರ್ದು, ಒಂದು ಸ್ವಲ್ಪ ಹಾಕ್ಕೊಂಡಿರೋದಿಲ್ಲಿ. ಹಾಗೆಯೇ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕಿ ಸ್ವಲ್ಪ ಉಪ್ಪೆಲ್ಲ ಕರಗಿಸೋವರೆಗೂ ಸ್ವಲ್ಪ ನೀರನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ, ಅಥವಾ ಯಾವ್ದಾರ ಒಂದು ಸ್ಪೂನ್ ಸಹಾಯದಿಂದ ಕೂಡ ನೀವು ಅದನ್ನು ಕರಗಿಸ್ಕೊಳ್ಬೋದು. ಉಪ್ಪನ್ನೆಲ್ಲ ಕರಗಿಸ್ಕೊಂಡಿದ ನಂತರ ಇದಕ್ಕೆ ಇವಾಗ ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಜರಡಿ ಹಿಡಿದು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇರೋದು. ಇಲ್ಲಿ ಒಬ್ಬಟ್ಟಿಗೆ ಅಂತ ಹೇಳಿ 1 kg ಮೈದಾ ಹಿಟ್ಟನ್ನು ತೊಗೊಂಡಿರೋದು. ಸೊ 1 kg ಮೈದಾ ಹಿಟ್ಟಿಗೆ ಬೇಳೆ ಬೆಲ್ಲ ಎಲ್ಲ ಯಾವ ರೀತಿ ಹಾಕ್ಕೊಳ್ಬೇಕು, ಹೂರಣ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅಂತ ಹೇಳ್ತೀನಿ. ಮೊದಲು ಒಬ್ಬಟ್ಟಿಗೆ ಅಂತ ಹೇಳಿ ಮೈದಾ ಹಿಟ್ಟನ್ನು ಕಲಸಿಡಬೇಕಾಗತ್ತೆ. ಸೊ ಜಾಡಿ ಇಟ್ಕೊಂಡಿದ್ದೆಲ್ಲ ಆದ ನಂತರ ನೋಡಿ ರೀತಿ ಮೈದಾ ಹಿಟ್ಟು ಹಾಗೆ ಉಪ್ಪು ಅಷ್ಟನ್ನೆಲ್ಲ ಹಾಕಿರ್ತೀವಲ್ವ, ಸೊ ಎಲ್ಲದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಿದ ನಂತರ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಈ ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀವೋ ಅದೇ ರೀತಿ ಸಾಫ್ಟಾಗಿ ಮೈದಾ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. ಯಾವುದೇ ರೀತಿ ಗಂಟಾಗೋದಿಲ್ಲ. ಕಲಿಸ್ತಾ ಕರೆಕ್ಟಾಗಿ ಒಂದು ಒಬ್ಬಟ್ಟಿನ ಕಣಕಕ್ಕೆ ಏನು ಬೇಕಾಗತ್ತೆ ಆ ಹದವಾಗಿ ಬರುತ್ತೆ. ಇದೇ ರೀತಿಯೇ ಕಲಿಸ್ಕೊಳ್ಳಿ. ತುಂಬ ಎಣ್ಣೆ ಹಾಕೋದೇ ಆಗಲಿ ಅಥವಾ ತುಂಬ ಗಟ್ಟಿಗೆ ನಾವು ಕಲಿಸ್ಕೊಳ್ಳೋದೇ ಆಗಲಿ ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಇದೇ ರೀತಿಯೇ ನಾವು ಕಲಿಸ್ಕೊಳ್ತಾ ಬರಬೇಕು. ನೀರನ್ನು ಹಾಕಿ ಕಲಿಸ್ತಾ ಎಲ್ಲನೂ ಕೂಡ ಈ ರೀತಿ ಒಂದು ಹದಕ್ಕೆ ಬರುತ್ತೆ. ಸ್ವಲ್ಪ ಕೈಗೆ ಮೈದಾ ಹಿಟ್ಟೆಲ್ಲ ಅಂಟ್ಕೊಳ್ಳೋಂಗಾಗತ್ತೆ. ಸ್ವಲ್ಪ ಎಣ್ಣೆ ಹಾಕ್ತಿದ್ದ ಹಾಗೆಯೇ ಅದೆಲ್ಲ ಬಿಟ್ಕೊಂಡ್ಬಿಡುತ್ತೆ. ವಿಡಿಯೋದಲ್ಲಿ ತೋರಿಸಿರೋ ರೀತಿಯೇ ಸ್ವಲ್ಪ ತೆಳುವಾಗಿಯೇ ಈ ರೀತಿ ನಾವು ಕಲಸಿಟ್ಕೊಳ್ಬೇಕು. ಸ್ವಲ್ಪ ಗೋಧಿ ಹಿಟ್ಟನ್ನ ನಾವು ಯಾವ ರೀತಿ ಚಪಾತಿ ಕಲಿಸ್ತೀವಿ ಅದಕ್ಕಿಂತ ಸ್ವಲ್ಪ ತೆಳುವಾಗಿರಬೇಕು ಒಬ್ಬಟ್ಟಿಗೆ. ಹಾಗೆಯೇ ಇವಾಗ ಇದಕ್ಕೆ ಎಲ್ಲನೂ ಕೂಡ ಕಲಸಿದ ನಂತರ ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕಾಗತ್ತೆ. ನಾವಿಲ್ಲಿ 1 ಸೌಟಷ್ಟು ಎಣ್ಣೆ ಹಾಕಿ ಫಸ್ಟ್ ಇದನ್ನೆಲ್ಲ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ಆ ಕೈಗೆ ಅಂಟಿರುವಂಥ ಹಿಟ್ಟೆಲ್ಲ ಬಿಟ್ಕೊಳ್ತಾ ಬರುತ್ತೆ. ಹಾಗೆಯೇ ಮೈದಾ ಹಿಟ್ಟು ಕೂಡ ಅಷ್ಟೇ, ನಾವೇನು ಕಲಿಸ್ತಾ ಇರ್ತೀವಿ ಆ ಪಾತ್ರೆಗೂ ಕೂಡ ಅಂಟ್ಕೊಳ್ಳೋದಿಲ್ಲ, ನೀಟಾಗಿ ಬರೋದು ಸ್ಟಾರ್ಟ್ ಆಗುತ್ತೆ. ನೋಡಿ ಇದೇ ರೀತಿ ಒಂದು ಕನ್ಸಿಸ್ಟೆನ್ಸಲ್ಲಿ ನೀಟಾಗಿ ಕಲಿಸ್ಕೊಳ್ಳಿ. ಒಬ್ಬಟ್ಟಿಗೆ ನಾವು ಯಾವ ರೀತಿ ಕಣ್ಕಾಲ ತಯಾರು ಮಾಡ್ಕೊಳ್ತೀವಿ ಅದು ತುಂಬಾ ಮುಖ್ಯ ಆಗಿರುತ್ತೆ. ಮೈದಾ ಹಿಟ್ಟು ಕೂಡ ಅಷ್ಟೇ, ತುಂಬ ಚೆನ್ನಾಗಿರೋದನ್ನೇ ತರಬೇಕು. ಫೈನ್ ಆಗಿರೋಂಥ ಮೈದಾ ಹಿಟ್ಟು ಕೊಡಿ ಅಂತ ಹೇಳಿದ್ರೆ ಲೋಕಲ್ ಸ್ಟೋರ್ಸಲ್ಲಿ ನಮಗೆ ಸಿಗುತ್ತೆ. ಸೊ ಅಂಥದನ್ನು ತಂದು ನಾವು ಮಾಡಿಕೊಂಡಾಗ ಒಬ್ಬಟ್ಟಿಗೆ ಚೆನ್ನಾಗಿ ನಾವು ಸ್ಟಫಿಂಗ್ ಮಾಡಿ ನಾವು ಯಾವ ರೀತಿ ತಟ್ಟಿದ್ರೂ ಚೆನ್ನಾಗಿ ಬರುತ್ತೆ. ಹಾಗೆ ಬರೀ ಕಲಸೋದು ಅಷ್ಟೇ ಅಲ್ಲ, ಚೆನ್ನಾಗಿ ಮಿತ್ಕೋಬೇಕು. ನಾವು ಈ ರೀತಿ ಚೆನ್ನಾಗಿ ಮಿತ್ಕೊಂಡಾಗ್ಲೇ ಅದು ಎಳೆದಾಗ ನಮಗೆ ಕಟ್ ಆಗಬಾರ್ದು. ಮೈದಾ ಹಿಟ್ಟು ಮಧ್ಯದಲ್ಲಿ ಕಟ್ ಥರ ಆಗಬಾರ್ದು. ಎಳೆದಾಗ ರಬ್ಬರ್ ಥರ ನಮಗೆ ಎಕ್ಸ್ಪ್ಯಾಂಡ್ ಆಗಬೇಕು ಹಿಟ್ಟು, ಆವಾಗಷ್ಟೇ ನಮಗೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಲ್ಲ ಕಲಸಿದ ನಂತರ ನೋಡಿ ಕೈಲಿ ಅಂಟಿರೋವಂಥ ಹಿಟ್ಟೆಲ್ಲ ನೀಟಾಗಿ ಬಿಟ್ಕೊಂಬಿಟ್ಟಿದೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದು ಹಾಗೇನೆ ಇವಾಗ ನೋಡಿ ಚೆನ್ನಾಗಿ ರೀತಿ ಮಿತ್ಕೊಂಡು ಲಾಸ್ಟಲ್ಲಿ ನಾವು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಅಂದರೆ ಮತ್ತೆ 1 ಸೌಟಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಇದೇ ರೀತಿಯೇ ಸ್ವಲ್ಪ ಮಧ್ಯದಲ್ಲಿ ಹೋಲ್ಸ್ ಇರೋ ರೀತಿ ಮಾಡಿಬಿಟ್ಟು ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಕಮ್ಮಿ ಅಂದ್ರೂ ಒಂದು 2 hours ಆದರೂ ಇದನ್ನು ನೆನೆಯೋದಕ್ಕೆ ಬಿಡಬೇಕು. ಮೈದಾ ಹಿಟ್ಟು ಚೆನ್ನಾಗಿ ನೆಂದಷ್ಟು ಒಬ್ಬಟ್ಟು ತಟ್ಕೊಳ್ಳೋದಕ್ಕೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ವಿಡಿಯೋದಲ್ಲಿ ನೀವು ನೋಡ್ತಿರೋ ಹಾಗೆ ನಾವಿಲ್ಲಿ ಜಾಸ್ತಿ ಎಣ್ಣೆನ ಉಪಯೋಗಿಸಿಲ್ಲ. ಆದಷ್ಟು ನೀರಲ್ಲಿ ಚೆನ್ನಾಗಿ ಕಲಿಸ್ಬಿಟ್ಟು ಲಾಸ್ಟಲ್ಲಿ ನಾವು ಒಂದು ಸೌಟು ಅಥವಾ 2 ಸೌಟಷ್ಟು ಎಣ್ಣೆ ಹಾಕಿ ಮುಚ್ಚಿಟ್ರೆ ಸಾಕು. ಮೈದಾ ಹಿಟ್ಟು ಚೆನ್ನಾಗಿರೋದ್ರಿಂದ ಹಾಗೆ ನಾವು ಚೆನ್ನಾಗಿ ಮಿದ್ದಿರೋದ್ರಿಂದ ಒಂದು 2 hours ನಾವು ನೆನೆಯಕ್ಕೆ ಬಿಡೋದ್ರಿಂದ ತುಂಬಾ ಚೆನ್ನಾಗಿ ಒಬ್ಬಟ್ಟು ನಾವು ಯಾವ ರೀತಿ ತಟ್ತೀವೋ ಅದೇ ರೀತಿಯೇ ಚೆನ್ನಾಗಿ ಬರುತ್ತೆ. ಈಸಿಯಾಗಿ ನಾವು ಒಬ್ಬಟ್ಟನ್ನು ತಟ್ಕೋಬೋದು. ನೋಡಿ ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಎಣ್ಣೆ ನೋಡ್ತಿರ್ಬೋದು, ಒಂದು ಸ್ವಲ್ಪ ಎಣ್ಣೆನ ಹಾಕಿ
ಇದೇ ರೀತಿಯೇ ಕ್ಲೋಸ್ ಮಾಡಿ ಇಡಬೇಕಾಗತ್ತೆ. ನಾವು ಯಾವ ರೀತಿ ತೋರಿಸ್ತಾ ಇದ್ದೀವಿ ವಿಡಿಯೋದಲ್ಲಿ ಅದೇ ರೀತಿಯೇ ಮಾಡ್ಕೊಳ್ಳಿ. ಮೈದಾ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ಒಂದು 50 ಗ್ರಾಮಷ್ಟು ಅಷ್ಟೇ ನಾವು ಇಲ್ಲಿ ಎಣ್ಣೆನ ಬಳಸಿರೋ ಅಂಥದ್ದು. ಮೈದಾ ಹಿಟ್ಟನ್ನೆಲ್ಲ ಕಲಸಿದಾದ ನಂತರ ಲಾಸ್ಟಲ್ಲಿ ಈ ರೀತಿ ಮಾಡಿಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 2 ಅವರ್ಸ್ ಆದರೂ ಇದನ್ನು ನೆನೆಯೋದಕ್ಕೆ ಬಿಡಬೇಕು. ನೆಕ್ಸ್ಟ್ ಇವಾಗ ಹೂರಣನ ರೆಡಿ ಮಾಡ್ಕೊಳ್ಳೋದಕ್ಕೆ ಬೇಳೆನ ಬೇಯಿಸ್ಕೊಳ್ಬೇಕು. ಅದಕ್ಕೆ ಇವಾಗ ಒಂದು ಪಾತ್ರೆಯಲ್ಲಿ ಒಂದು 3 ಲೀಟ್ರಷ್ಟು ನೀರನ್ನು ಕಾಯೋದಕ್ಕೆ ಇಡಬೇಕಾಗುತ್ತೆ. 1 kg ಮೈದಾ ಹಿಟ್ಟನ್ನ ತೊಗೊಂಡ್ರೆ 1 kg ತೊಗರಿಬೇಳೆನ ಬಳಸ್ಕೊಳ್ಬೇಕು. ಸೊ ಇಲ್ಲಿ 1 kg ತೊಗರಿಬೇಳೆನ ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದು. ನೀರನ್ನು ಕುದಿಯೋದಕ್ಕೆ ಇಟ್ಟಿರಬೇಕು. ಒಂದ್ಸತಿ ಕುದಿ ಬರ್ತಿದೆ ಅಂತ ಅನ್ನೋವಾಗ ನಾವು ತೊಳೆದಿಟ್ಕೊಂಡಿರೋವಂಥ ಬೇಳೆನ ಇವಾಗ ಇದಕ್ಕೆ ಸೇರಿಸ್ಕೊಳ್ಬೇಕು. ಬೇಳೆನ ಕುದಿಯೋ ನೀರಿಗೆ ಹಾಕಿದ ನಂತರ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಈ ರೀತಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಬೇಳೆ ಬೇಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ಒಂದೇ 1 ಟೇಬಲ್ ಸ್ಪೂನಷ್ಟು ಅಥವಾ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋದ್ರಿಂದ ಬೇಳೆ ಒಂದೇ ಸಮವಾಗಿ ನೀಟಾಗಿ ಬೇಯುತ್ತೆ. ಆವಾಗವಾಗ ಬೇಳೆನ ಕೂಡ ಅಷ್ಟೇ ತಿರುಗಿಸ್ಕೊಳ್ತಾ ನೋಡ್ಕೊಳ್ಬೇಕು. ತುಂಬಾ ನಾವು ಬೇಯೋದಕ್ಕೆ ಬಿಡಬಾರ್ದು. ಒಂದು 1/4 ಭಾಗ ಬೇಳೆ ಬೆಂದರೆ ಸಾಕು. ಅದಾದಮೇಲೆ ನಾವು ಬೆಲ್ಲ ಸೇರಿಸೋದ್ರಿಂದ ಆ ಒಂದು ಬೆಲ್ಲದ ಪಾಕದಲ್ಲೇ ನೀಟಾಗಿ ಬೆಂದ್ಕೊಳ್ಳುತ್ತೆ. ಸೊ ಹಾಗಾಗಿ ತಿರುಗಿಸ್ತಾ ನಾವು ನೋಡ್ತಾ ಇರಬೇಕು ಬೇಳೆ ಬೆಂದಿದೆಯಾ ಇಲ್ವಾ ಅಂತ ಹೇಳಿ. ಹಾಗೆಯೇ ಬೇಳೆ ಎಲ್ಲ ಯಾವಾಗ ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೋ ಸೈಡಲ್ಲೆಲ್ಲ ಈ ರೀತಿ ನೊರೆ ಎಲ್ಲ ಬಂದಿರುತ್ತಲ್ಲ ಅದನ್ನೆಲ್ಲ ಒಂದು ಕೈ ಸಹಾಯದಿಂದ ನೀಟಾಗಿ ತೆಗೆದುಕೊಂಡು ಬಿಡಿ. ಮಧ್ಯೆ ಈ ರೀತಿ ತಿರುಗಿಸ್ಕೊಳ್ತಾ ಬೇಳೆನ ಬೇಯಿಸ್ಕೊಳ್ಬೇಕು. ಸೊ ಒಂದು 1/4 ಭಾಗ ಬೆಂದ ನಂತರ ಇದಕ್ಕೆ ಬೆಲ್ಲ ಸೇರಿಸ್ಕೋಬೇಕು. ಸೊ ಹಾಗಾಗಿ ಬೆಂದಿದೆಯೋ ಇಲ್ವಾ ಅಂತ ಹೇಳಿ ಒಂದ್ಸತಿ ಬೇಳೆನ ಈ ರೀತಿ ತೆಗೆದು ಒಂದ್ಸತಿ ನೋಡಿ. ಬೆಂದಿದ್ರೆ ನೀರನ್ನು ಬಸ್ಕೊಳ್ಬೇಕಾಗತ್ತೆ. ನೋಡಿ ರೀತಿ ನೋಡಿದಾಗ ಬೇಳೆ ನೋಡಿ ಇಷ್ಟು ನೀಟಾಗಿ ಬೆಂದಿದೆ ಅಂತ ಹೇಳಿ. ಇವಾಗ ಬೆಂದಿರೋಂಥ ಬೇಳೆನ ಆ ಕಟ್ಟನ್ನೆಲ್ಲ ಸಪ್ರೇಟಾಗಿ ತೆಗೆದುಬಿಡ್ಬೇಕಾಗತ್ತೆ. ಹಾಗೆ ಬೇಳೆನೇ ಸಪ್ರೇಟ್ ಮಾಡ್ಕೊಳ್ಬೇಕು. ಈ ಒಂದು ಕಟ್ಟಲ್ಲಿ ಅಂದರೆ ಬೇಳೆ ಕಟ್ಟನ್ನು ಬಳಸ್ಕೊಂಡು ಯಾವ ರೀತಿ ಒಬ್ಬಟ್ಟಿನ ಸಾರನ್ನ ಮಾಡ್ಕೊಳ್ಳೋದು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ರೆಸಿಪಿನ. ಸೊ ಈಗ ಒಂಚೂರು ಕೂಡ ನೀರು ಇಲ್ದಲ್ಲಿರೋ ರೀತಿ ಇದನ್ನು ಫಿಲ್ಟರ್ ಮಾಡ್ಕೋಬೇಕಾಗತ್ತೆ. ಅಂದರೆ ಬೇಳೆ ಸಪ್ರೇಟು ಹಾಗೆ ಬೇಳೆ ಕಟ್ಟನ್ನೇ ಸಪ್ರೇಟ್ ಮಾಡ್ಕೊಳ್ಬೇಕು. ಒಬ್ಬಟ್ಟಿನ ಸಾರಿಗೆ ಅಂತ ಹೇಳಿ ಬೇಳೆ ಕಟ್ಟನ್ನ ಈ ರೀತಿ ಸಪ್ರೇಟಾಗಿ ತೆಗೆದಿಟ್ಕೊಳ್ಬೇಕು. ನೆಕ್ಸ್ಟ್ ಇವಾಗ ಬೇಯಿಸಿಟ್ಕೊಂಡಿರೋವಂಥ ಬೇಳೆನ ಕೂಡ ಸಪ್ರೇಟಾಗಿ ತೆಗೆದಿಟ್ಕೋಬೇಕಾಗತ್ತೆ. ಇದಕ್ಕೆ ಇವಾಗ ಬೆಲ್ಲ ಹಾಗೆ ಕಾಯಿನ ಸೇರಿಸ್ಕೋಬೇಕು. ಮೊದಲು ಕಾಯಿ ತುರಿನ ನಾವು ರೆಡಿ ಮಾಡ್ಕೋಬೇಕು. ಮೊದಲು ಹೂರಣಕ್ಕೆ ಕಾಯಿನ ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ಇವಾಗ ಒಂದು ಜಾರ್ಗೆ ಒಂದು 4 ರಿಂದ 5 ಲವಂಗ, ಅಂದರೆ 1 kg ಒಬ್ಬಟ್ಟು ಮಾಡ್ತಾ ಇರೋದ್ರಿಂದ ಇಷ್ಟು ಲವಂಗ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗೆಯೇ ಒಂದು 10 ರಿಂದ 12 ಪೀಸಷ್ಟು ಏಲಕ್ಕಿನ ಹಾಕ್ಕೊಳ್ಬೇಕು. ಹಾಗೆ ಇಲ್ಲಿ ತುರಿದಿರುವಂಥ ಕಾಯಿನ ಹಾಕ್ಕೊಳ್ತಾ ಇರೋದು. ಕಾಯಿ ಎಷ್ಟು ಬೇಕಾಗತ್ತೆ ಅಂತ ಅಂದರೆ 1 kg ಮೈದಾ ಹಿಟ್ಟಿಗೆ 1 kg ಬೇಳೆ ತೊಗೊಂಡಿರ್ತೀವಿ. 1 kg ಬೇಳೆಗೆ ನಾವು ದಪ್ಪದಾಗಿರುವಂಥ ಸೈಜ್ ಕಾಯಿ ತೊಗೊಂಡ್ರೆ 2 ಕಾಯಿ ಬೇಕಾಗತ್ತೆ. ಹಾಗೆ ಮೀಡಿಯಮ್ ಸೈಜ್ ಆಗಿರುವಂಥ ಕಾಯಿ ತೊಗೊಳ್ಳೋದ್ರಿಂದ ಒಂದು 3 ಕಾಯಿ ಅದು ಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ 1 kg ನಾವು ಬೇಳೆ ತೊಗೊಂಡಿರೋದ್ರಿಂದ 2 ಕಾಯಿನ ನಾವಿಲ್ಲಿ ಬಳಸ್ಕೊತಾ ಇರೋದು. ಕಾಯಿ ತುರಿನ ತೊಗೊಂಡು ಜಾರಲ್ಲಿ ಮತ್ತೆ ನಾವು ರುಬ್ಬಿ ಅದನ್ನು ಹೂರ್ಣಕ್ಕೆ ಸೇರಿಸೋದ್ರಿಂದ ಮತ್ತೆ ಅದನ್ನು ಗ್ರೈಂಡರ್ಗೆ ಹಾಕಿ ನಾವು ರುಬ್ಕೊಳ್ತೀವಿ. ಸೊ ಹಾಗಾಗಿ ಹೂರ್ಣ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಕಾಯಿ ಥರನೂ ಅನಿಸೋದಿಲ್ಲ. ಹಾಗಾಗಿ ಆದಷ್ಟು ತುರಿದಿರುವಂಥ ಕಾಯಿನೇ ಜಾರ್ಗೆ ಹಾಕಿ ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡಿಕೊಂಡು ನಾವು ಕಾಯಿ ತುರಿನ ರೆಡಿ ಮಾಡ್ಕೊಳ್ಬೇಕು. ಹಾಗೆಯೇ ಬೆಲ್ಲ ನೋಡ್ತಾ ಇರ್ಬೋದು. 1 kg ಬೇಳೆಗೆ 1 kg ಅಷ್ಟು ಉಂಡೆ ಬೆಲ್ಲನ ಈ ರೀತಿ ಪುಡಿ ಮಾಡಿಟ್ಕೊಂಡು ಸೇರಿಸ್ಕೊಳ್ಬೇಕಾಗತ್ತೆ. ಬೇಯಿಸಿಟ್ಕೊಂಡಿರುವಂಥ ಬೇಳೆಗೆ ಬೆಲ್ಲ ಸೇರಿಸ್ಬಿಟ್ಟು ಸಿಮ್ಮಲ್ಲಿ ಇದನ್ನು ಸ್ಟವ್ ಮೇಲೆ ಇಡಬೇಕಾಗತ್ತೆ. ಸೊ ಬೆಲ್ಲ ಎಲ್ಲ ಕರಗಿ ಅದು ಬೇಳೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ, ಹಾಗೆಯೇ ಹೊಂದ್ಕೊಳ್ತಾ ಬರುತ್ತೆ. ಅಷ್ಟರಲ್ಲಿ ಕಾಯಿ ತುರಿನ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿ ಅದನ್ನು ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಮೊದಲಿಗೆ ಕಾಯಿ ಜೊತೆಗೆ ಏಲಕ್ಕಿ ಲವಂಗ ಎಲ್ಲ ಸೇರಿಸಿದ್ವಲ್ಲ ಅದನ್ನು ಒಂದ್ಸತಿ ಗ್ರೈಂಡ್ ಮಾಡಿ ಅದನ್ನು ತೆಗೆದಿಟ್ಕೋಬೇಕು. ಹಾಗೆಯೇ ಮಿಕ್ಕಿರುವಂಥ ಕಾಯಿ ತುರಿನೆಲ್ಲ ಇದೇ ರೀತಿಯೇ ಜಾರ್ಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಬೇಕು. ಗ್ರೈಂಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರೋವಂಥ ಕಾಯಿ ತುರಿನ ಇವಾಗ ಬೇಳೆ ಹಾಗೆ ಬೆಲ್ಲದ ಜೊತೆಗೆ ಸೇರಿಸ್ಕೊಳ್ಬೇಕಾಗತ್ತೆ. ಸೊ ನೋಡ್ತಿರ್ಬೋದು ಬೆಲ್ಲ ಎಲ್ಲ ಕರಗಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಹಾಗೆಯೇ ಇವಾಗ ಇದಕ್ಕೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರೋವಂಥ ಕಾಯಿ ತುರಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು.
ಬೇಳೆ ಬೆಲ್ಲ ಹಾಗೆ ಕಾಯಿ ತುರಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿದ ನಂತರ ಒಂದು 15 ನಿಮಿಷ ಸಿಮ್ಮಲ್ಲೇ ಹಾಗೆ ಬಿಟ್ಬಿಡಬೇಕು. ನಂತರ ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ಗ್ರೈಂಡರಲ್ಲಿ ರುಬ್ಕೋಬೇಕಾಗತ್ತೆ. ಗ್ರೈಂಡರಲ್ಲಿ ರುಬ್ಕೊಂಡಿದ ನಂತರ ಒಬ್ಬಟ್ಟಿನ ಹೂರಣ ರೆಡಿ ಆಗುತ್ತೆ. ಹಾಗೆಯೇ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಗ್ರೈಂಡ್ ಆಗಿದೆ ಅಂತ ಹೇಳ್ಬಿಟ್ಟು. ಗ್ರೈಂಡರ್ ಇಲ್ಲ ಅಂತ ಅಂದರೆ ಮಿಕ್ಸಿ ಜಾರಲ್ಲೂ ಕೂಡ ನಾವು ಹಾಕಿ ನಾವು ಗ್ರೈಂಡ್ ಮಾಡ್ಕೊಳ್ಬೋದು. ಈಸಿಯಾಗಿ ಬೇಳೆ ನುಣ್ಣಗಾಗತ್ತೆ. ಈ ರೀತಿ ಹೂರಣನ ರೆಡಿ ಮಾಡ್ಕೊಳ್ಬೇಕು. ಒಬ್ಬಟ್ಟಿಗೆ ಹೂರಣ ಎಲ್ಲ ರೆಡಿ ಮಾಡ್ಕೊಂಡಿದ ನಂತರ ಇವಾಗ ಉಂಡೆ ಮಾಡಿ ಇಟ್ಕೊಳ್ಬೇಕು. ಸೊ ನೋಡ್ತಾ ಇರ್ಬೋದು ಉಂಡೆ ಮಾಡುವಾಗಲೂ ಕೂಡ ಕೈಗೆ ಒಂದು ಸ್ವಲ್ಪನೂ ಕೂಡ ಅಂಟ್ತಾ ಇಲ್ಲ. ಹಾಗೆಯೇ ಎಷ್ಟು ಸಾಫ್ಟಾಗಿದೆ ಅಂತ ಹೇಳಿ ನೀವು ನೋಡ್ಬೋದು. ಒಂದು ಸ್ವಲ್ಪನೂ ಹಾರ್ಡ್ ಅಂತ ಅನ್ಸಲ್ಲ, ಅಂದರೆ ಗಟ್ಟಿ ಅನ್ಸೋದಿಲ್ಲ ಹೂರಣ. ಈ ಥರ ಸಾಫ್ಟಾಗಿದ್ದಷ್ಟು ಒಬ್ಬಟ್ಟು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಒಬ್ಬಟ್ಟಿನ ಹೂರಣ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಅದನ್ನೆಲ್ಲ ಉಂಡೆ ಮಾಡಿ ಇಟ್ಕೊಂಡಿದ ನಂತರ ಇವಾಗ ಒಬ್ಬಟ್ಟು ತಟ್ಕೊಳ್ಬೇಕಾಗತ್ತೆ. ಒಬ್ಬಟ್ಟು ತಟ್ಟೋದಕ್ಕೆ ಅಂತ ಹೇಳಿ ಬಟರ್ ಪೇಪರ್ ಸಿಗುತ್ತೆ, ಅಥವಾ ಒಬ್ಬಟ್ಟು ತಟ್ಟೋದಕ್ಕೇ ಅಂತಲೇ ಹೇಳಿ ಇವಾಗೆಲ್ಲ ಬಂದಿದೆ. ಸೊ ಅದನ್ನು ಕೂಡ ತೊಗೊಂಡು ನಾವು ಮಾಡ್ಕೊಳ್ಬೋದು, ಅಥವಾ ಬಟರ್ ಪೇಪರ್ ಇದ್ದರೆ ಅದನ್ನು ಕೂಡ ಬಳಸ್ಕೊಳ್ಬೋದು. ಸೊ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸೌರಿ ಇಟ್ಕೊಳ್ಬೇಕು. ನಂತರ ನೆನೆಸಿಟ್ಕೊಂಡಿರುವಂಥ ಮೈದಾ ಹಿಟ್ಟು, ಅಂದರೆ ನಾವೆಲ್ಲ ಕಲಸಿ ನಾವು ನೆನೆಯೋದಕ್ಕೆ ಇಟ್ಟಿರ್ತೀವಲ್ಲ, 2 ಅವರ್ ಆದಮೇಲೆ ನೋಡ್ತಾ ಇರ್ಬೋದು ಈ ರೀತಿ ಎಳೆದಾಗ ಅದು ಕಟ್ ಆಗಬಾರ್ದು, ಅಂದರೆ ಅದು ಬಿಟ್ಕೊಳ್ಬಾರ್ದು. ಈ ರೀತಿ ಎಳೆದಾಗ ಎಕ್ಸ್ಪ್ಯಾಂಡ್ ಆಗೋ ಥರ ಆಗಬೇಕು. ಅವಾಗ ಮೈದಾ ಹಿಟ್ಟು ಚೆನ್ನಾಗಿ ನೆಂದಿದೆ ಅಂತ ಹೇಳಿ ಒಂದು 2 ರಿಂದ 3 ಅವರ್ ಮೈದಾ ಹಿಟ್ಟನ್ನು ಕಲಸಿ ನಾವು ನೆನೆಸ್ಕೊಳ್ಳೋದ್ರಿಂದ ನೋಡಿ ಈ ರೀತಿ ಚೆನ್ನಾಗಿ ಬರುತ್ತೆ. ಹಾಗೆ ಒಬ್ಬಟ್ಟನ್ನು ಕೂಡ ತುಂಬ ಈಸಿಯಾಗಿ ತಟ್ಕೊಳ್ಬೋದು. ಹೂರ್ಣದ ಉಂಡೆ ನಾವು ಸ್ವಲ್ಪ ದೊಡ್ಡದಾಗೆ ಮಾಡ್ಕೊಂಡಿರೋದ್ರಿಂದ ಒಂದಿಷ್ಟು ಮೈದಾ ಹಿಟ್ಟನ್ನು ತೊಗೊಂಡು ಫಸ್ಟು ಒಂದು ಸ್ವಲ್ಪ ತಟ್ಕೊಂಡು ನೋಡಿ ಈ ರೀತಿ ಹೂರ್ಣನ ಇಟ್ಟು ಅದನ್ನು ಸ್ಟಫಿಂಗ್ ರೀತಿ ನಾವು ಪ್ಯಾಕ್ ಮಾಡ್ಕೊಳ್ಬೇಕು. ಓಕೆ, ನೋಡ್ತಾ ಇರ್ಬೋದು ಎಳಿವಾಗಲೂ ಕೂಡ ಮೈದಾ ಹಿಟ್ಟು ಒಂದು ಸ್ವಲ್ಪನೂ ಕೂಡ ಬಿಟ್ಕೊಳ್ತಾ ಇಲ್ಲ. ಹಾಗೆ ನೀಟಾಗೂ ಕೂಡ ಪ್ಯಾಕ್ ಮಾಡ್ಕೋಬೋದು ಆ ಹೂರ್ಣನ. ನಂತರ ಇದನ್ನೆಲ್ಲ ಸ್ವಲ್ಪ ಈ ರೀತಿ ತಟ್ಕೊಳ್ಬೇಕು. ಮತ್ತು ಉಲ್ಟಾ ಮಾಡಿ ಹಾಕ್ಬಿಟ್ಟು ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಸವರಿ ನಾವು ಇನ್ನೊಂದು ಕವರ್ನ ಇಟ್ಟು ಈ ರೀತಿ ಎಳ್ಕೊಳ್ಬೋದು, ಅಥವಾ ಹಾಗೆ ತಟ್ಟೋದಕ್ಕೆ ರೂಢಿ ಇರೋರು ಕೂಡ ತಟ್ಬೋದು. ನಿಮ್ಗೆ ಯಾವ ರೀತಿ ಮಾಡೋದಕ್ಕೆ ಬರುತ್ತೆ ಆ ರೀತಿ ನೀವು ಮಾಡ್ಕೊಳ್ಬೋದು. ಸೊ ನಮಗೆ ಈ ರೀತಿ ಕವರ್ ಮೇಲೆ ಕವರ್ ಹಾಕಿ ಈ ರೀತಿ ಎಳೆಯೋದು ತುಂಬ ಸುಲಭ ಆಗಿರುತ್ತೆ. ಎಷ್ಟು ಅಗ್ಲಕ್ಕೆ ಬೇಕಾದರೂ ನೀವು ಈ ರೀತಿನ ಒಬ್ಬಟ್ಟನ್ನು ಎಳಿಬೋದು. ನೋಡ್ತಾ ಇರ್ಬೋದು ಒಂದು ಸ್ವಲ್ಪನೂ ಕೂಡ ಮಧ್ಯೆ ಬಿಟ್ಕೊಳ್ಳೋದಿಲ್ಲ. ಹಾಗೆ ಎಷ್ಟು ಅಗಲ ತಟ್ಟಿದ್ರೂ ಆ ಸೈಜ್ ಹಾಗೇ ಇರುತ್ತೆ. ಹಾಗೆ ಮೈದಾ ಹಿಟ್ಟು ನೆಂದಷ್ಟು ಈ ರೀತಿ ನಾವು ಎಷ್ಟು ಅಗಲಕ್ಕೆ ನಾವು ತಟ್ಕೊಂಡ್ರೂ ಕೂಡ ಬಿಟ್ಕೊಳ್ಳೋದಿಲ್ಲ, ಚೆನ್ನಾಗಿ ಬರುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು ಒಬ್ಬಟ್ಟಿನೆಲ್ಲ ನೀಟಾಗಿ ತಟ್ಕೊಂಡಿದ್ದಾಯಿತು. ಇವಾಗ ಇದನ್ನು ಹಂಚ ಮೇಲೆ ಹಾಕಿ ಬೇಯಿಸ್ಕೊಂಡ್ರೆ ಒಬ್ಬಟ್ಟು ಕೂಡ ರೆಡಿ ಆಗುತ್ತೆ. ಒಂದು ಸ್ವಲ್ಪನೂ ಕೂಡ ಮೈದಾ ಕೂಡ ಅಷ್ಟೇ ಸುತ್ತ ಮೈದಾ ಥರನೂ ಅನ್ಸೋದಿಲ್ಲ. ನೀಟಾಗಿ ಸ್ಟಫಿಂಗ್ ಏನಿರುತ್ತೆ ಅದು ಫುಲ್ಲು ನೀಟಾಗಿ ಕಂಪ್ಲೀಟಾಗಿ ಸ್ಪ್ರೆಡ್ ಆಗಿರುತ್ತೆ. ಸೊ ಹೂರ್ಣ ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದನೂ ಕೂಡ ತಿನ್ನೋವಾಗ ಹೂರ್ಣ ಜಾಸ್ತಿ ಇದ್ದಷ್ಟು ತುಂಬ ಟೇಸ್ಟ್ ಇರುತ್ತೆ. ಕೆಲವೊಂದು ಕಡೆ ಏನಾಗುತ್ತೆ ತುಂಬ ಮೈದಾ ಹಾಕ್ಬಿಡೋದು ಅಥವಾ ಕಮ್ಮಿ ಹೂರ್ಣ ಹಾಕೋದು, ಅದೆಲ್ಲ ಚೆನ್ನಾಗಿರೋದಿಲ್ಲ. ನಾವು ಎಷ್ಟು ಹೂರ್ಣ ತೊಗೊಂಡಿರ್ತೀವೋ ಅದ್ರ ತಕ್ಕನಂಗೆ ಮೈದಾ ಹಿಟ್ಟನ್ನು ತೊಗೊಂಡು ನಾವು ಈ ರೀತಿ ಒಬ್ಬಟ್ಟನ್ನು ತಟ್ಕೊಳ್ಬೇಕು. ಮೈದಾ ಹಿಟ್ಟನ್ನೆಲ್ಲ ಕಲಿಸ್ಕೊಂಡಿದ ನಂತರ ತುಂಬ ಎಣ್ಣೆ ಹಾಕುವಂಥ ಅವಶ್ಯಕತೆಯೂ ಏನಿರೋದಿಲ್ಲ. ಈ ರೀತಿ ಸಿಂಪಲಾಗಿ ವಿಡಿಯೋದಲ್ಲಿ ತೋರಿಸಿರೋ ರೀತಿ ಮಾಡಿಕೊಂಡ್ರೆ ಒಬ್ಬಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಒಬ್ಬಟ್ಟು ತಟ್ಕೊಂಡಿದ ನಂತರ ಪಾನಿಗೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕೋಬೋದು, ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಏನು ಅವಶ್ಯಕತೆ ಇರೋದಿಲ್ಲ. ನಂತರ ಈ ರೀತಿ ಒಬ್ಬಟ್ಟು ಏನು ತಟ್ಕೊಂಡಿರ್ತೀವಿ ಅದನ್ನು ಹಂಚ ಮೇಲೆ ಹಾಕಿ 2 ಸೈಡನ್ನು ಕೂಡ ಬೇಯಿಸ್ಕೊಂಡ್ರೆ ಆಯಿತು. ಬಟರ್ ಪೇಪರ್ಗೂ ಕೂಡ ಒಂದು ಸ್ವಲ್ಪನೂ ಅಂಟ್ಕೊಳ್ಳೋದಿಲ್ಲ, ಈಸಿಯಾಗಿ ಬರುತ್ತೆ. ಹಾಗೆ ಇದನ್ನು 2 ಸೈಡು ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ತುಂಬ ಹೊತ್ತು ಏನು ಬೇಯಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇರೋದಿಲ್ಲ. ಸೊ ಒಬ್ಬಟ್ಟು ಕೂಡ ರೆಡಿ ಆಗುತ್ತೆ. ಓಕೆ, ನೋಡ್ತಾ ಇರ್ಬೋದು ಪರ್ಫೆಕ್ಟ್ ಅಳತೆಯಲ್ಲಿ ಮನೆಯಲ್ಲೇ ಒಬ್ಬಟ್ಟನ್ನು ಯಾವ ರೀತಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಅಂತ ಹೇಳಿ ಈ ವಿಡಿಯೋದ ಮುಖಾಂತರ ನಾನು ಶೇರ್ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ. ಹಾಗೆಯೇ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆಲ್ಲ ನೋಡ್ತಿರೋರು, ಹೊಸದಾಗಿ ನನ್ನ ಚಾನಲ್ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡಿ ಅಂತ ಹೇಳ್ತಾ, ಸೊ ಬಿಸಿ ಬಿಸಿ ಒಬ್ಬಟ್ಟು ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಯುಗಾದಿ ಹಬ್ಬ ಹೇಗಿದ್ರು ಹತ್ರ ಬರ್ತಾ ಇದೆ. ಸೊ ಮನೆ ಮಂದಿ ಎಲ್ಲ ಜೊತೆಗೆ ಯುಗಾದಿ ಹಬ್ಬಕ್ಕೆ ಬೇಳೆ ಒಬ್ಬಟ್ಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.